ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಶಾರದಾ ಡೈನಿಂಗ್ ಟೇಬಲ್ನ ಕ್ಲೀನ್ ಮಾಡ್ತಾ ಇರ್ತಾಳೆ, ಹಾಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ. ಅವಾಗ ಜ್ಯೋತಿಕಾ ಶಾರದಾ ಅಂತ ಕೂಕೊಂಡು ಬರ್ತಾಳೆ. ಏನು ಶಾರದಾ, ಯಾವಾಗ ನೋಡಿದ್ರು ಸಹ ಕೆಲಸ ಮಾಡ್ತಾ ಇರ್ತೀಯಲ್ಲ ನೀನು, ನಿನಗೆ ಅಂತ ಸ್ವಲ್ಪ ಟೈಮ್ನ ಬಿಡು ಮಾಡ್ಕೋ, ಕೆಲಸ ಮಾಡಿ ಸುಸ್ತಾಗುತ್ತೆ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಈ ಮನೇಲಿ ನನಗೆ ಕೆಲಸ ಮಾಡೋದು ಯಾವುದು ಸಹ ದೊಡ್ಡದು ಅಂತ ಅನ್ಸಲ್ಲ, ತುಂಬ ಚಿಕ್ಕ ಕೆಲಸ ನಾನು ಮಾಡ್ತಾ ಇರೋದು ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಆಗ ಜ್ಯೋತಿಕಾ, ನಿನಗೂ ಕುಕ್ಕಿಂಗಿಗೂ ಏನೋ ನಂಟಿದೆ ಶಾರದಾ, ನೀನೇನಾದರೂ ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ಗೆ ಸೇರಿದ್ರೆ ದೊಡ್ಡ ಮಾಸ್ಟರ್ ಶೆಫ್ ಆಗ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಶಾರದಾ ನಗ್ತಾ ಇರ್ತಾಳೆ. ಅಲ್ಲ, ನಾನೇನು ಕೂಲಿ ಕೆಲಸ ಮಾಡ್ತಾ ಇದ್ದೀನಾ, ಸುಸ್ತಾಗಕ್ಕೆ ಇದೇ ನನಗೆ ದೊಡ್ಡ ಕೆಲಸ ಅಲ್ಲ ಅಂತ ಹೇಳ್ತಾ ಇರ್ತಾಳೆ. ಹೋಗ್ಲಿ ಸರಿ ಬಿಡು, ನಾಳೆ ನೀನು ಮತ್ತೆ ದೀಪು ಎಲ್ಲಿಗೂ ಹೋಗ್ಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಯಾಕೆ ಅಂದ್ರೆ, ಅಯ್ಯೋ ನಾನು ಮರ್ತ್ಬಿಟ್ಟೆ, ನಾಳೆ ನನ್ನ ಬರ್ಡೇ, ಸೊ ನೀವಿಬ್ರು ಎಲ್ಲೂ ಹೋಗಂಗಿಲ್ಲ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಆಗ ಶಾರದಾ ತುಂಬಾ ಎಕ್ಸೈಟ್ಮೆಂಟ್ ನಿಂದ, ಏನು ನಿಮ್ದು ನಾಳೆ ಬರ್ತಡೇ ಅಂತ ಕೇಳ್ತಾ ಇರ್ತಾಳೆ. ಏನು ನಮ್ದು ಅಂತೀಯಲ್ಲ, ಇನ್ಯಾರ್ದಿದೆ ಬರ್ತಡೇ ನನ್ನ ಜೊತೆ ಅಂತ ಕೇಳ್ತಾ ಇರ್ತಾಳೆ. ಅಲ್ಲ, ಯಾರ್ದು ಇಲ್ಲ, ನಿಮ್ದು ಬರ್ತಡೇ ಅಂತ ಕೇಳಿದೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಸರಿ, ಹಾಗಾದ್ರೆ ನಾಳೆ ನೀನು ಮತ್ತೆ ದೀಪು ಎಲ್ಲಿಗೂ ಹೋಗ್ಬಾರ್ದು, ಇಲ್ಲೇ ಇರಬೇಕು ಆಯ್ತಾ, ಓಕೆ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಆಗ ಶಾರದಾ ಮನಸ್ಸಲ್ಲೇ, ಇವ್ರದ್ದು ನಮ್ದು ಒಂದೇ ದಿನ ಬರ್ತಡೇ, ಎಲ್ಲೋ ನಾನು ಪುಣ್ಯ ಮಾಡಿರ್ಬೇಕು, ಸ್ವಲ್ಪ ಸಮಾಧಾನ ಆಗ್ತಿದೆ ಅಂತ ಅನ್ಕೊಂಡು ಹಾಗೆ ಕೆಲಸ ಮಾಡ್ತಿರ್ತಾಳೆ. ಆ ಕಡೆ ಪಾರಿಜಾತ ಜಲಜ ಅಂತ ಕೂತ್ಕೊಂಡು ಬರ್ತಾಳೆ. ಆಗ ಜಲಜ, ಅಮ್ಮ ಬಂದೆ ತಡ್ರಿ ಅಂತ ಹೋಗ್ತಾ ಇರ್ತಾಳೆ. ಎಷ್ಟೊತ್ತು ಕರೆಯದೆ ನೀನು ಬರದೇ ಇಲ್ವಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಮ್ಮರೇ ಹೇಳಿ ಅಂತ ಹೇಳಿದಾಗ, ನೋಡು ಟುಮಾರೋ ಮಾರ್ನಿಂಗು 25ನೇ ಬರ್ತಡೇ ಇದೆ ನಮ್ಮ ಜೋದು, ನೀನು 25 ಫುಡ್ಸ್ನ ರೆಡಿ ಮಾಡಬೇಕು, ಇಲ್ಲ ಅಂತ ಅಂದರೆ ನಾನು ನಿನ್ನ ಮೇಲೆ ಆಕ್ಷನ್ ತೊಗೋತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಸರಿ ಅಮ್ಮರೇ ಅಂತ ಜಲಜ ಹಾಗೆ ನಿಂತ್ಕೋತಾಳೆ. ಆಗ ಜಲಜ ಕಿಚನ್ ಒಳಗೆ ಬರ್ತಾ, ಅಯ್ಯೋ ನಾನು ಏನು ಮಾಡಲಿ, ನಾಳೆ 25 ಥರದ ತಿಂಡಿ ಹೇಗೆ ಮಾಡಲಿ ಅಂತ ಅಂದ್ಕೊಂಡು ಬರ್ತಾ ಇರ್ತಾಳೆ. ಏನು ಗುಣಗುಣ ಅಂತ ಅಂತಿದ್ಯಾ, ಏನಾಯಿತು ಜಲಜ ಅಂತ ಶಾರದಾ ಕೇಳ್ತಾಳೆ. ನಾಳೆ 25ನೇ ವರ್ಷದ್ದು ಅಮ್ಮರದು ಬರ್ತಡೇ ಇದೆಯಂತಲ್ಲ, ಅದಕ್ಕೆ 25 ಥರದನ್ನ ತಿಂಡಿ ಮಾಡಬೇಕಂತ ಈ ಮುಸ್ಸಂಜೆ ಹೊತ್ತಲ್ಲಿ ಹೇಳಿದರೆ ಅದು ಹೇಗೆ ಮಾಡೋದು ಶಾರದಕ್ಕ ಅಂತ ಹೇಳ್ತಾ ಇರ್ತಾಳೆ. ಏನಾದ್ರು ಡಿಫ್ರೆಂಟಾಗಿ ಮಾಡಬೇಕು ಅಂತ ಏನಾದರೂ ಹೇಳಿದಾರೆ ಅಮ್ಮವರು ಅಂತ ಕೇಳ್ತಾಳೆ. ಇಲ್ಲ, ಆ ಥರ ಏನು ಹೇಳಿಲ್ಲ, ಬರೀ 25 ಥರದ ತಿಂಡಿ ಮಾಡಬೇಕು ಅಂತ ಹೇಳಿದ್ರು ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಅಷ್ಟೇ ತಾನೇ, ನಾನು ಇದೀನಲ್ಲ, ನೀನು ಟೆನ್ಷನ್ ಆಗಿ ತಗೋತೀಯ ಅಂತ ಹೇಳ್ತಾಳೆ. ಅಯ್ಯೋ ಅಕ್ಕ, ಈ ಮನೆಗೆ ಬಂದಮೇಲೆ ಯಾರಿಗೆ ಏನು ಯೂಸ್ ಆಯಿತೋ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ಅರ್ಧ ಕೆಲಸ ಕಡಿಮೆ ಆಯಿತು ಅಕ್ಕ ಅಂತವ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಜಲಜ, ಅಕ್ಕ 20 ಜನ ಕೆಲಸ ಮಾಡೋದನ್ನ ನೀನು ಒಬ್ಬಳೇ ಮಾಡ್ತೀಯ ಅಕ್ಕ, ನನಗಂತೂ ತುಂಬ ಖುಷಿ ಆಯಿತು ಅಕ್ಕ, ನಿನ್ನಿಂದ ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ದೀಪು ಒಬ್ಬಳೇ ಸಾಂಗ್ ಆಡ್ತಾ ಕೂತಿರ್ತಾಳೆ. ಆವಾಗ ಸಿದ್ಧಾರ್ಥ್ ಬಂದುಬಿಟ್ಟು, ಏನು ಫ್ರೆಂಡ್ ಒಬ್ಬಳೇ ಇದೆಯಲ್ಲ, ಯಾಕೆ ಬೋರಿಂಗ ನಿನಗೆ, ಈ ಥರ ಕೂತ್ಕೊಂಡಿದೀಯಾ ಅಂತ ಕೇಳ್ತಾ ಇರ್ತಾನೆ. ಏನಿಲ್ಲ ಫ್ರೆಂಡ್, ಹಾಗೆ ಸುಮ್ಮನೆ ಬೋರ್ ಆಗ್ತಿತ್ತು, ಹಾಡು ಹೇಳ್ತಿದ್ದೆ ಅಂತ ಹೇಳ್ತಾಳೆ. ಯಾಕೋ ಬೇಜಾರು ಫ್ರೆಂಡ್ ಅಂದಾಗ, ಬಾ ಕಾರ್ನಲ್ಲಿ ಕರ್ಕೊಂಡು ಹೋಗ್ತೀನಿ, ಸುತ್ತಾಡ್ಕೊಬರೋಣ, ನಿನಗೂ ಒಂದು ಒಳ್ಳೆ ಫನ್ ಥರ ಇರುತ್ತೆ ಅಂತ ಹೇಳ್ತಾ ಇರ್ತಾನೆ. ಅವಾಗ, ಇಲ್ಲ ಫ್ರೆಂಡ್ ನಾನು ಬರಲ್ಲ, ನಮ್ಮಮ್ಮ ತುಂಬ ಬೈತಾರೆ, ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾರೆ, ಗೊತ್ತಾದರೆ ಬೈತಾರೆ, ನಾನು ಬರಲ್ಲಪ್ಪ ಅಂತ ದೀಪು ಹೇಳ್ತಾ ಇರ್ತಾಳೆ. ಇಲ್ಲ ಫ್ರೆಂಡ್ಸ್, ಅಮ್ಮಂಗೆ ಗೊತ್ತಾಗಲ್ಲ, ಅಮ್ಮ ಒಳಗಡೆ ಕೆಲಸ ಮಾಡ್ಕೊಂಡು ಬ್ಯುಸಿ ಇದ್ದಾರೆ, ಅವ್ರು ಬರೋದೊಳಗೆ ನಾವು ಹಿಂಗೋಗಿ ಹಿಂಗೆ ಬಂದುಬಿಡೋಣ, ಬಾ ಬೇಗ ಬರೋಣ ಅಂತ ಸಿದ್ಧಾರ್ಥ ಹೇಳ್ತಾ ಇರ್ತಾನೆ. ಅವಾಗ, ಬೇಡ ಫ್ರೆಂಡ್ಸ್, ಅಮ್ಮನಿಗೆ ಕೋಪ ಬಂದರೆ ಬೈತಾಳೆ, ಬೇಜಾರು ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ, ಇಲ್ಲಮ್ಮ ಏನೂ ಆಗಲ್ಲ, ಬೇಗ ಬರೋಣ ಬಾ ಅಂತ ಸಿದ್ಧಾರ್ಥ್ ಮತ್ತೆ ಕರಿತಾ ಇರ್ತಾನೆ. ಓಕೆ ಬರ್ತೀನಿ ಪ್ರಾಮಿಸ್ ಅಂತ ಕೇಳ್ತಾಳೆ. ಅವಾಗ ಪಿಂಕಿ ಪ್ರಾಮಿಸ್ ಅಂತ ಮಾಡಿಬಿಟ್ಟು ಕಾರ್ ರೈಡಿಂಗ್ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ದೀಪು ಕಾರ್ನಲ್ಲಿ ಕೂತ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಜ್ಯೋತಿಕಾ ಮಲಗಿರ್ತಾಳೆ. ಮಲಗಿದ್ದಾಗ ಡೋರ್ ಶಬ್ದ ಆಗ್ತಾ ಇರುತ್ತೆ. ಇದೇನು ಈ ಥರ ಶಬ್ದ ಆಗುತ್ತಲ್ಲ ಅಂತ ಎದ್ದೋಗಿ ಮತ್ತೆ ಲಾಕ್ ಮಾಡ್ತಾಳೆ. ಪುನಃ ಮನ್ಕೋತಾಳೆ. ಅವಾಗ ಮತ್ತೆ ಡೋರ್ ತನ್ನಗೆ ಓಪನ್ ಆಗುತ್ತೆ. ಅಪ್ಪ ಏನಾಯಿತು, ಈ ಥರ ಓಪನ್ ಆಗ್ತಿದೆಯಲ್ಲ, ಯಾರಾದರೂ ಇದ್ದಾರೆ ಅಂದ್ಬಿಟ್ಟು ಹೋಗಿ ನೋಡ್ತಾಳೆ. ಹೊರಗಡೆ ಯಾರೂ ಇರೋದಿಲ್ಲ. ಮತ್ತೆ ಲಾಕ್ ಮಾಡ್ಕೊಂಡು ಎದ್ರುಕೊಂಡು ಮಲ್ಕೋತಾಳೆ. ಅವಾಗ ದೆವ್ವದ ಸೌಂಡ್ ಬರುತ್ತೆ. ಅವಾಗ ಇನ್ನೂ ಎದ್ರುಕೋತಾಳೆ. ಅವಾಗ ಸಿದ್ಧಾರ್ಥ್ ದೆವ್ವದ ಮುಖವಾಡ ಹಾಕೊಂಡು ಬಂದು ಎದುರಿಸ್ತಾನೆ. ಆಮೇಲೆ ತೆಗ್ಬಿಟ್ಟು ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾನೆ. ಮನೆಯವರೆಲ್ಲರೂ ಸಹ ಬಂದುಬಿಟ್ಟು ವಿಶ್ ಮಾಡ್ತಾ ಇರ್ತಾರೆ. ಅವಾಗ ಜ್ಯೋತಿಕಾ, ಹೋಗೋ, ಈ ಥರ ನಾವು ವಿಶ್ ಮಾಡೋದು ನನ್ನ ಜೀವನ ಬಾಯಿಗೆ ಬಂದಿತ್ತು, ಈ ಥರ ನಾನು ವಿಶ್ ಮಾಡೋದು ಅಂತ ಹೇಳ್ತಾ ಇರ್ತಾಳೆ. ಮಿಸ್ಸಿ ಬ್ಯಾಂಗ್ಳೂರಿಗೆ ಈ ಥರನೇ ವಿಶ್ ಮಾಡಬೇಕು, ಸರ್ಪ್ರೈಸ್ ಕೊಡ್ತಿದ್ರೆ ಹೇಗೆ ಅಂತ ಹೇಳ್ತಾ ಇರ್ತಾನೆ. ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾನೆ. ಆಗ ಸುಮಿತ್ರನು ಸಹ ಕರೆದ್ಬಿಟ್ಟು ಬಾ ಮಗಳೇ ಅಂತ ಹಗ್ ಮಾಡ್ಕೊಂಡು ವಿಶ್ ಮಾಡ್ತಾ ಇರ್ತಾಳೆ. ಮನೆಯವರೆಲ್ಲರೂ ಸಹ ವಿಶ್ ಮಾಡ್ತಾರೆ. ಅವಾಗ ಪಾರಿಜಾತ ಓಡ್ ಬಂದು ವಿಶ್ ಮಾಡೋಕ್ಕೆ ಅಂತ ಬರ್ತಾಳೆ. ಆಲ್ರೆಡಿ ಎಲ್ಲರೂ ಬಂದಿರ್ತಾರೆ. ಅಯ್ಯೋ ಜೋಕ್ ಮಾಡಿದೆ, ನೀವು ಆಲ್ರೆಡಿ ಎಲ್ಲ ಬಂದುಬಿಟ್ಟಿದ್ದೀರಾ, ನಾನು ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಹೋಗಿ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾಳೆ. ಮತ್ತು ಜ್ಯೋತಿಕಾಗೆ ಬಾ ಸೆಲ್ಫಿ ತಗೊಳ್ಳೋಣ ಅಂತ ತೆಗೋತಾ ಇರ್ತಾಳೆ. ಎಲ್ಲರೂ ಸಹ ನಗಾಡ್ತಾ ಇರ್ತಾರೆ. ಅವಾಗ ಸುಮಿತ್ರಾ, ಟೈಮ್ ಆಯಿತು, ಮಲ್ಗು ಬನ್ನಿ ಎಲ್ಲರೂ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಅವಾಗ ಜ್ಯೋತಿಕಾ ಸಿದ್ದು ಕೈ ಇಟ್ಕೊಬಿಟ್ಟು, ಪ್ಲೀಸ್ ಸಿದ್ದು ಇವತ್ತು ಇಲ್ಲೇ ಕುತ್ಕೋ, ಬೆಳಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇರ್ತಾಳೆ. ಹೋಗಿ ನಂಗೆ ತುಂಬ ಟಯರ್ಡ್ ಆಗಿದೆ, ಬೆಳಗ್ಗೆ ಮಾತಾಡೋಣ ಅಂದ್ಬಿಟ್ಟು ಹೋಗ್ತಾನೆ. ಆಗ ಜ್ಯೋತಿಕಾ ಬೇಜಾರು ಮಾಡ್ಕೋತಾಳೆ. ಇನ್ನೊಂದು ಕಡೆ ಸುಮಿತ್ರಾ ಮತ್ತು ದಶರಥ ಇಬ್ಬರು ಕುತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ. ಅವಾಗ ಸುಮಿತ್ರಾ ತುಂಬ ಬೇಜಾರಾಗಿರ್ತಾಳೆ. ಅವಾಗ ಏನಾಯಿತು ಅಂತ ಕೇಳಿದಾಗ, ಏನೂ ಇಲ್ಲ ರೀ ಅಂತ
ಹೇಳ್ತಾ ಇರ್ತಾಳೆ. ಏನಾಯಿತು ಹೇಳ್ರಿ ಅಂತಂದಾಗ ಬೆಳಗಿಂದಲೂ ಸಹ ಕಾಣ್ತಾ ಇಲ್ಲ ಶಾರದಾ, ಎಲ್ಲಿಗೆ ಹೋಗಿರ್ಬೋದು ರೀ, ನಂಗೆ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಎಲ್ಲೋ ಹೋಗಿರ್ತಾಳೆ ಮಾರ್ಕೆಟಿಗೆ ತರಕಾರಿ ತರಕ್ಕೆ, ನೀವು ಟೆನ್ಷನ್ ತಗೋಬೇಡ, ಅವಳು ಪುಟ್ಟು ಹುಡುಗಿ ಅಲ್ಲ ಅಂತ ದಶರಥ ಹೇಳ್ತಾ ಇರ್ತಾನೆ. ಇಲ್ಲ ರೀ, ಏನಾದರೂ ಹೋಗ್ಬೇಕು ಅಂತಂದರೆ ಏನು ಬೇಕು ಅಮ್ಮ ಅಂತ ಕೇಳಿದ್ರೆ ಸಹ ಅವಳು ಮಾರ್ಕೆಟಿಗೆ ಹೋಗೋದು, ನನಗೆ ತುಂಬ ಗಾಬರಿ ಆಗ್ತಿದೆ ರೀ ಅಂತ ಹೇಳ್ತಾ ಇರ್ತಾಳೆ. ಟೆನ್ಷನ್ ಮಾಡ್ಕೋಬೇಡ ಇರು ಬರ್ತಾಳೆ ಅಂತ ಹೇಳ್ತಿರ್ತಾಳೆ. ಅವಳು ಒಂದು ಕ್ಷಣ ಇಲ್ಲ ಅಂತಂದರೆ ನನ್ನ ಜೀವನ ಓದಂಗೆ ಆಗುತ್ತೆ ರೀ ಅಂತ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಶಾರದಾ ಬರ್ತಾಳೆ. ಅವಾಗ ದಶರಥ ನೋಡು ಬಂದೇ ಬಿಟ್ಲು ಶಾರದಾ ಅಂತ ಹೇಳ್ತಾ ಇರ್ತಾಳೆ. ಆಗ ಸುಮಿತ್ರೆಗೆ ಫುಲ್ಲು ಖುಷಿ ಆಗುತ್ತೆ. ಎಲ್ಲೋಗಿದ್ದೆ ಮಗಳೇ ನೀನು, ಆವಾಗಲಿಂದ ಹುಡುಕ್ತಿದ್ದೆ ಅಂತ ಅಂದಾಗ, ಅಮ್ಮ ಇವತ್ತು ಜ್ಯೋತಿಕಂದು ಬರ್ಡೇ ಅಲ್ವಾ, ಅದಕ್ಕೆ ಅರ್ಚನೆ ಮಾಡಿಸ್ಕೊಬರೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ತಾಳೆ. ದೇವಸ್ಥಾನಕ್ಕೆ ಹೋಗಿದ್ದಕ್ಕೋಸ್ಕರ ಸುಮ್ಮನೆ ಇದೀನಿ, ಇಲ್ಲಾಂದ್ರೆ ಬಿಡ್ತಿದ್ದೆ ಅಂತ ಹೇಳ್ತಾ ಇರ್ತಾಳೆ. ತಗೊಳ್ಳಿ ಕುಂಕುಮ ಇಟ್ಕೊಳ್ಳಿ ಅಂತ ಕೊಡ್ತಾಳೆ. ಅವಾಗ ಕುಂಕುಮ ಇಟ್ಕೋತಾಳೆ. ನೀನೇ ಕೈಯೇರ ಹೋಗಿ ಜ್ಯೋತಿಕಂಗೆ ಕೊಡು, ಅವಳಿಗೆ ತುಂಬ ಖುಷಿ ಆಗುತ್ತೆ, ಸ್ವಂತ ತಂಗಿ ಥರ ನೋಡ್ಕೋತೀಯ, ನಿನ್ನ ಪ್ರೀತಿ ಯಾವಾಗಲೂ ಸಹ ಅವಳ ಮೇಲೆ ಇರಲಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾ ಸುಮಿತ್ರನ್ನ ಬನ್ನಿ ಅಮ್ಮ ಕೂತ್ಕೊಳ್ಳಿ ಈ ಕಡೆ ಅಂತ ಕೂರಿಸ್ಬಿಟ್ಟು ಇಬ್ರಿಗೂ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಿರ್ತಾಳೆ. ಯಾಕಮ್ಮ ನಮ್ಮಿಬ್ಬರು ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಿದ್ಯಾ ಅಂತ ಕೇಳಿದಾಗ, ಏನು ಹೇಳಲ್ಲ, ನನಗೆ ತಂದೆ ತಾಯಿ ಯಾರೂ ಇಲ್ಲ, ತಾಯಿ ಪ್ರೀತಿ ನಾನು ನೋಡೇ ಇಲ್ಲ, ನೀವೇ ನನಗೆಲ್ಲ, ಅದಕ್ಕೆ ಆಶೀರ್ವಾದ ತಗೋತಿದ್ದೀನಿ ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ. ಏನೂ ಇಲ್ಲಮ್ಮ, ಹಾಗೆ ಟೆಂಪಲ್ಗೆ ಹೋಗಿ ಬಂದಿದ್ನಲ್ವಾ, ದೊಡ್ಡವ್ರ ಹತ್ರ ಆಶೀರ್ವಾದ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೀನಿ ಅಂತ ಅಂತಾಳೆ. ಅಷ್ಟೇನಾ, ಸರಿ ಬಿಡು, ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇರುತ್ತೆ ಕಣಮ್ಮ ಅಂತ ಇಬ್ಬರು ಹೇಳ್ತಾ ಇರ್ತಾರೆ. ನೋಡಮ್ಮ, ನೀನು ಇಲ್ಲೇ ಹೋಗುವಾಗ ನಮಗೆ ತಿಳಿಸ್ಬಿಟ್ಟು ಹೋಗಮ್ಮ, ಇಲ್ಲ ಅಂತ ಅಂದರೆ ಇವಳು ತುಂಬ ಟೆನ್ಷನ್ ತೊಗೋತಾಳೆ ಆಯಿತಾ ಅಂತ ಹೇಳ್ತಾ ಇರ್ತಾನೆ ದಶರಥ. ಆಯಿತು ಅಮ್ಮ, ನಾನು ಇನ್ಮೇಲೆ ಹೇಳೇ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಸುಮಿತ್ರಾ ದಶರಥನ ಹತ್ರ, ರೀ ಶಾರದಾ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ ಅಂತ ಕೇಳ್ತಾ ಇರ್ತಾಳೆ. ಇನ್ನೇನು ಅನಿಸುತ್ತೆ, ಅವಳು ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ದಿನ ರುಚಿ ಅಡುಗೆ ಮಾಡ್ತಾಳೆ, ವೆರೈಟಿ ಅಂತ ಹೇಳ್ತಾ ಇರ್ತೀನಿ. ಅಯ್ಯೋ, ನಾನು ನಿಮಗೆ ಹೇಳಿದ್ನಲ್ಲ, ಆಗಲ್ಲ ರೀ, ಶಾರದಾ ನೋಡಿದ್ರೆ ನನಗೆ ಏನೋ ಒಂಥರ ವಾತ್ಸಲ್ಯ, ಮಮತೆ, ಪ್ರೀತಿ ಉಕ್ಕಿ ಹರಿಯುತ್ತದೆ, ಯಾವಾಗಲೂ ಅವಳು ನಮ್ಮಗಳಾಗೇ ಇರಬೇಕು, ನಾವೇ ಅವಳಿಗೆ ಅಪ್ಪ ಅಮ್ಮ ಆಗಿರಬೇಕು ಅಂತ ಅನಿಸುತ್ತೆ ರೀ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೇ ತಾನೇ, ನೀನು ಖುಷಿಯಾಗಿರ್ತೀನಿ ಅಂತ ಅಂದರೆ ಅವಳ ಜವಾಬ್ದಾರಿ ಎಲ್ಲ ನಾವೇ ತೊಗೊಳ್ಳೋಣ ಆಯಿತಾ, ನಗರಿ ಸ್ವಲ್ಪ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಬರ್ಡೇಗಲ್ ಜ್ಯೋತಿಕಾ ರೆಡಿ ಆಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಾರದೆ ಬಂದುಬಿಟ್ಟು ಬರ್ಬೋದ ಒಳಗಡೆ ಅಂತ ಕೇಳ್ತಾಳೆ. ಹಾಂ ಬಾ ಶಾರದಾ ಅಂತ ಹೇಳಿದಾಗ, ನಿಮ್ಮ ಬರ್ಡೇ ಅಲ್ವಾ, ಅದಕ್ಕೆ ಟೆಂಪಲ್ಗೆ ಹೋಗಿ ನಾನು ಅರ್ಚನೆ ಮಾಡಿಸ್ಕೊಬಂದೆ ಅಂದ್ಬಿಟ್ಟು ಅಂತ ಹೇಳ್ತಾ ಇರ್ತಾಳೆ. ಹೌದಾ, ಥ್ಯಾಂಕ್ ಯು ಅಂದ್ಬಿಟ್ಟು ಪ್ರಸಾದ ತೊಗೋತಾಳೆ. ಅವಾಗ ಹಣೆಗೆ ಕುಂಕುಮ ಇಡ್ತಾಳೆ ಶಾರದಾ. ಅವಾಗ ವಾಟ್ ಇಸ್ ದಿಸ್ ನಾನ್ಸೆನ್ಸ್, ಏನು ಮಾಡಿದೆ ನೀನು, ಹಣೆಗೆ ಯಾಕೆ ಕುಂಕುಮ ಇಡ್ತಾ ಇದ್ದು, ನನಗೆ ಅಲರ್ಜಿ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಸಾರಿ, ನನಗೆ ಗೊತ್ತಿರಲಿಲ್ಲ, ಅದು ದೇವ್ರ ಕುಂಕುಮ ಅಲ್ವಾ, ಅದಕ್ಕೆ ಇಟ್ಬಿಟ್ಟೆ, ಇನ್ಮೇಲೆ ಈ ಥರ ಮಾಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಬಿಟ್ಟು, ಅದಕ್ಕೆ ನೀನು ಬೇಜಾರು ಮಾಡ್ಕೋಬೇಡ, ಇಟ್ಸ್ ಓಕೆ, ನಿನಗೆ ಏನಾದರೂ ನಾನು ಗಿಫ್ಟ್ ಕೊಡ್ತೀನಿ, ನನಗೋಸ್ಕರ ಅರ್ಚನೆ ಮಾಡಿಸಿದೆಯಲ್ವಾ, ನಿನಗೂ ದೀಪಗೂ ಗಿಫ್ಟ್ ಕೊಡ್ತೀನಿ ಅಂತ ಜ್ಯೋತಿಕಾ ಏನು ಬೇಕು ನಿನಗೆ ಶಾರದಾ ಅಂತ ಕೇಳ್ತಾ ಇರ್ತಾಳೆ. ನನಗೇನು ಬೇಡ, ಈ ಮನೆಗೆ ಕರ್ಕೊಬಂದಿದ್ದೀರಾ, ಆಶ್ರಯ ಕೊಟ್ಟಿದ್ದೀರಾ, ಅನ್ನ ಕೊಟ್ಟಿದ್ದೀರಾ, ಇನ್ನೇನು ಬೇಕು, ನಮಗೆ ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾಳೆ. ನೋಡಿ, ನೀವು ಬರ್ತಡೇಗೋಸ್ಕರ ನಾನು 25 ಥರದ ತಿಂಡಿಗಳನ್ನು ರೆಡಿ ಮಾಡಿದ್ದೀನಿ, ಆದಷ್ಟು ಬೇಗ ಬನ್ನಿ ಆಯಿತಾ ಅಂತ ಹೇಳ್ತಾ ಇರ್ತಾಳೆ. ಆಗ ಫುಲ್ ಖುಷಿ ಪಟ್ಬಿಟ್ಟು ಜ್ಯೋತಿಕಾ ಜಸ್ಟ್ 2 ಮಿನಿಟ್ಸ್ ರೆಡಿಯಾಗಿ ಬರ್ತೀನಿ ಅಂತ ರೆಡಿ ಆಗ್ತಾ ಇರ್ತಾಳೆ. ಇನ್ನೊಂದು ಕಡೆ ದೀಪು ಮತ್ತು ಸಿದ್ಧಾರ್ಥ ಇಬ್ಬರು ಕೈ ಹೊಡೆಯೋ ಆಟ ಆಡ್ತಾ ಇರ್ತಾರೆ. ಇಬ್ಬರು ಖುಷಿಯಾಗಿ ಆಟ ಆಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಶಾರದಾ ಬಂದ್ಬಿಟ್ಟು, ದೀಪು ಎಷ್ಟು ಸಲ ನಿನಗೆ ಹೇಳೋದು ಇಂಥವ್ರ ಜೊತೆ ಸೇರಬೇಡ ಅಂತ, ಆದರೂ ಸಹ ನನ್ನ ಮಾತು ಕೇಳಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಮ್ಮ, ನನ್ನ ಬೆಸ್ಟ್ ಫ್ರೆಂಡ್ ಅಮ್ಮ, ಅದಕ್ಕೆ ಆಟ ಆಡ್ತಿದ್ದೀನಿ, ಬೆಸ್ಟ್ ಜೊತೆ ಇರೋದು ಒಳ್ಳೇದಲ್ವಾ ಅಂತ ಹೇಳ್ತಾ ಇರ್ತಾಳೆ. ಇವರೇ ನಿನ್ನ ಜೊತೆ ಓದ್ದವ್ರ ಅಥವಾ ನಿನ್ನ ಜೊತೆ ಬೆಳೆದವರ, ಬಾರೆ ಹೇಳಿದ ಮಾತು ಕೇಳಲ್ಲ ಅಂದ್ಬಿಟ್ಟು ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಅವಾಗ ಸಿದ್ಧಾರ್ಥ ತುಂಬ ಫೀಲ್ ಮಾಡ್ಕೊತಾ ಇರ್ತಾನೆ, ನನ್ನಿಂದಾಗಿ ಪುಟ್ಟು ಹುಡುಗಿ ಬಯಸ್ಕೊತಿತ್ತಲ್ಲ ಅಂತ. ಈ ಕಡೆ ಗ್ರಾನಿ ಬಂದ್ಬಿಟ್ಟು ಮತ್ತೆ ವಿಶ್ ಮಾಡ್ತಾ ಇರ್ತಾಳೆ. ಹ್ಯಾಪಿ ಬರ್ಡೇ ಚಿನ್ನು, ಹ್ಯಾಪಿ ಬರ್ಡೇ, ಐ ಲವ್ ಯು ಅಂತ ಹೇಳ್ತಾ ಇರ್ತಾಳೆ. ಥ್ಯಾಂಕ್ ಯು ಗ್ರಾನಿ ಅಂತ ಹೇಳ್ತಾ ಇರ್ತಾಳೆ ಜ್ಯೋತಿಕಾ. ಪಾರಿಜಾತ, ಜೋ ಏನಾದರೂ ನಿನಗೆ ಗಿಫ್ಟ್ ಕೊಟ್ಟನಾ ಸಿದ್ಧಾರ್ಥ ಅಂತ ಕೇಳ್ತಾ ಇರ್ತಾಳೆ. ಇಲ್ಲ, ನಾನು ನೀವೇ ನೋಡಿದ್ರಲ್ಲ ಗ್ರಾನಿ, ಏನೂ ಕೊಡಲಿಲ್ಲ, ನಾನು ಕೊಡ್ತೇನೆ ಅಂತ ಕಾಯ್ತಾ ಇದ್ದೆ ಅಂತ ಅಂತಾಳೆ. ಇರು, ಪಾರ್ಟಿಲಿ ಏನಾದರೂ ಕೊಡ್ಬೋದು, ಮೇ ಬಿ ಫಾರಿನಿಂದ ಏನಾದರೂ ನಿನಗೆ ಸ್ಪೆಷಲಾಗಿ ಗಿಫ್ಟ್ ತಂದಿರ್ತಾನೆ, ಖಂಡಿತ ಕೊಡ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಗ್ರಾನಿ, ನಾನು ಹಂಗೆ ಅಂದ್ಕೊಂಡಿದ್ದೀನಿ, ನನಗೆ ಕಾಸ್ಮೆಟಿಕ್ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ತಂದಿರ್ತಾನೆ ಅಂತ ಇರ್ತಾಳೆ. ಅದರಲ್ಲೂ ಇವತ್ತಿನ ದಿನ ತುಂಬ ಸ್ಪೆಷಲ್ ಆಗಿರಬೇಕು, ನೀನು ಏನು ಮಾಡಬೇಕು ಗೊತ್ತಾ, ಹೋಗ್ಬಿಟ್ಟು ಸಿದ್ಧಿಗೆ ಪ್ರಪೋಸ್ ಮಾಡು ಅಂತ ಹೇಳ್ಕೊಡ್ತಿರ್ತಾಳೆ. ಆಗ ಶಾಕಾಗಿ ನಿಂತ್ಕೊತಾಳೆ ಜ್ಯೋತಿಕಾ ಒಂದು ಕ್ಷಣ. ಅವಾಗ ಜ್ಯೋತಿಕಾ, ನಾನೇ ಪ್ರಪೋಸ್ ಮಾಡಬೇಕು, ಮನೆಯವ್ರಿಗೆಲ್ಲರಿಗೂ ಗೊತ್ತು ಅಲ್ವಾ, ನಾವೇ ಫ್ಯೂಚರಲ್ಲಿ ಗಂಡ ಹೆಂಡ್ತಿ ಅಂತವ, ಅದೇನೂ ಆಗಲ್ಲ ಗ್ರಾನಿ ಅಂತ ಹೇಳ್ತಾ ಇರ್ತಾಳೆ. ಪೆದ್ದು, ನಿನಗೆ ಗೊತ್ತಾಗಲ್ಲ, ಅವ್ನು ತುಂಬ ಹ್ಯಾಂಡ್ಸಮ್ ಆಗಿದ್ದಾನೆ, ಹಾಗೆ ಅವನ ಪರಿಸ್ಥಿತಿ ಸಹ ತುಂಬ ಚೆನ್ನಾಗಿದೆ, ಯಾವ್ದಾರ ಹುಡುಗಿ ಕಾಳಾಗಿ ಬಿಡ್ತಾಳೆ, ಅದ್ರ ಬದಲು ನೀನೇ ಆ ಜಾಗನ ಆಕ್ರಮಣ ಮಾಡ್ಕೊಂತ ಹೇಳ್ತಾ ಇರ್ತಾಳೆ. ಗ್ರಾನಿ, ನನಗೆ ನಮ್ಮ ಸಿದ್ದು ಏನು ಅಂತ ಗೊತ್ತು, ಅವ್ನು ಯಾವುದೇ ಹುಡುಗಿನೂ ಸಹ ಕಣ್ಣೆತ್ತಿ ನೋಡಲ್ಲ, ನನಗೆ ಗೊತ್ತು ಅವ್ನು ಏನು ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ದಡ್ಡಿ, ನಿನಗೆ ಗೊತ್ತಿಲ್ಲ, ಯಾರಾದರೂ ಬಂದು ಲಾಕ್ ಮಾಡ್ಕೊಂಡ್ರೆ ಏನು ಮಾಡ್ತೀಯ, ಆದಷ್ಟು ಬೇಗ ಹೋಗಿ ನೀನೇ ಪ್ರಪೋಸ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಗ್ರಾನಿ, ಆ ಕಡೆಯಿಂದಲೇ ಅಟೆನ್ಷನ್ ಬಂದರೆ ಚೆನ್ನಾಗಿರುತ್ತೆ, ನಾನು ಹೇಗೆ ಪ್ರಪೋಸ್ ಮಾಡಲಿ ಅಂತ ಹೇಳ್ತಾ ಇರ್ತಾಳೆ. ಇವಾಗೆಲ್ಲ ಓಲ್ಡ್ ಫ್ಯಾಷನ್, ಈಗ ನ್ಯೂ ಫ್ಯಾಷನ್, ಹೋಗಿ ಹುಡುಗಿರೇ ಪ್ರಪೋಸ್ ಮಾಡೋದು, ಆದಷ್ಟು ಬೇಗ ನೀನು ಮಾಡು ಆಯ್ತಾ ಅಂತ ಹೇಳ್ತಾ ಇರ್ತಾಳೆ. ಈ ಸಾಮ್ರಾಜ್ಯಕ್ಕೆಲ್ಲ ನೀನೇ ಒಡತಿ ಹಾಕಬೇಕು ಆಯಿತಾ, ಹೋಗಿ ಪ್ರಪೋಸ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಸಹ ಈ ಆಸ್ತಿ ಎಲ್ಲ ನನ್ನ ಮೊಮ್ಮಗಳಿಗೆ ಸಿಗಬೇಕು, ಬೇರೆ ಯಾರಿಗೂ ಸಿಗಕ್ಕೆ ನಾನು ಬಿಡಲ್ಲ ಅಂತ ಪ್ಲಾನ್ ಮಾಡ್ತಾ ಇರ್ತಾಳೆ. ಅವಾಗ ಜ್ಯೋತಿಕಾ, ಸರಿ ಗ್ರಾನಿ, ನೀನು ಏನು ಹೇಳ್ತೀಯ ಹಾಗೆ ಮಾಡ್ತೀನಿ, ಇದಕ್ಕೊಂದು ಬ್ಯೂಟಿಫುಲ್ ಪ್ಲಾನ ನಾನು ಮಾಡ್ತೀನಿ ಆಯಿತಾ ಪ್ರಪೋಸ್ ಮಾಡೋಕ್ಕೆ ಅಂತ ಹೇಳ್ತಾಳೆ. ಅವಾಗ ಪಾರಿಜಾತ, ದಟ್ ಈಸ್ ಗುಡ್ ಗರ್ಲ್, ಓಕೆ, ಆಲ್ ದ ಬೆಸ್ಟ್ ಬಾಯ್ ಅಂತ ಹೋಗ್ತಾಳೆ. ಈ ಕಡೆ ಜ್ಯೋತಿಕಾ ಮೊನ್ನೆ ಸಿದ್ದು ಶಾರದಾ ಮೇಲೆ ಬಿದ್ದದನ್ನು ನೆನೆಸ್ಕೊಂಡು ಹಾಗೆ ಇಮೇಜ್ ಮಾಡ್ಕೊತಿರ್ಕೊಂಡು ಸಿಟ್ಟು ಮಾಡ್ಕೊತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.